ಕೂತಿದ್ದೆ. ಬಸವರಾಜ ಹೊರಟ್ಟಿ ಅವರು ಅವತ್ತು ಶಿಕ್ಷಣ ಮಂತ್ರಿ. ಒಂದ್ ಕಡೆ ಬಾಜು ಹಿರೇಗೌಡರು ಅಂತ ಕುಂತಿದ್ರು. ಹಿರೇಗೌಡರು ನಮ್ಮ ಹಿಂದಿನ ಶಿಕ್ಷಕರ ಸಂಘದ ರಾಜ್ಯದ ಅಧ್ಯಕ್ಷರು. ಒಂದ್ ಕಡೆ ಗುರಿಕಾರ್ ಅವರು ಓಡಾಡ್ತಾ ಇದ್ರು ವೇದಿಕೆ ಮೇಲೆ ಭಾಷಣ. ಬಾಜು ಕುಂತ ಕೇಳಿದೆ ನಾನು, ಇವರೆಲ್ಲ ಮಾಸ್ತರ್ಗಳು ಅಂತಂದೆ ನಾನು. ಸರ್ ಅವರು ಮಾಸ್ತರ್ ಪತ್ನಿ ಮಿನಿಸ್ಟರ್ ಬಾಜು ಕುಂದಿರ್ತಾರಲ್ಲ ಅಂದ್ರೆ ಅವರು ನಾಂದೆ. ಅದೆಲ್ಲ ನೋಡಿದ ಮ್ಯಾಗ ನಾನು ಅವತ್ತು ಡಿಸೈಡ್ ಮಾಡಿದೆ, ಕೇಳಿ ಸೊಸೈಟಿ ಚೇರ್ಮನ್ ನಾನು ಒಂದಿನ ರಾಜ್ಯದ ಅಧ್ಯಕ್ಷ ಆಗ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ. ನಾನು ಅವತ್ತೇ ಡಿಸೈಡ್ ಮಾಡಿದೆ. 2008 ಬೆಳಗಾವ್ KLE ಸೊಸೈಟಿಯ ಸಭಾಭವನದಲ್ಲಿ ಗುರಿಕಾರ್ ಅವರ ಅಧಿಕಾರವನ್ನು ಸ್ವೀಕರಿಸತಕ್ಕಂಥ ಸಂದರ್ಭದಲ್ಲಿ ಡಿಸೈಡ್ ಮಾಡಿದೆ. ಬಹುಶಃ ಅವತ್ತಿಂದ ನಡೆದಿದ್ದೆಲ್ಲ ನನ್ನ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಚರಿತ್ರೆ ಅಂತ ಅನಿಸ್ತದೆ ನನಗೆ. ಬಹುಶಃ ಅದಕ್ಕೆ ಶಕ್ತಿ ತುಂಬಿದವ್ರು ಯಾರು ಅಂತಂದ್ರ ನೀವೆಲ್ಲ ಏನ್ ಕೂತಿದ್ದೀರಲ್ಲ, ಈ ರಾಜ್ಯದ ಲಕ್ಷಾಂತರ ಜನ ಶಿಕ್ಷಕರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದು ಆದ್ಮೇಲೆ ಬಾಗೇನವರವರು ಅಲ್ಲಿ ಜಿಲ್ಲಾ ಅಧ್ಯಕ್ಷನ್ ಬಿಟ್ಟು ಇವ್ರು ಬಾಗೇನವರಂತ ಜಿಲ್ಲಾ ಅಧ್ಯಕ್ಷರಾದ್ರು. ನನ್ನ ಒಂದಿಷ್ಟು ಜನ ಸ್ನೇಹಿತರಿದ್ರು ಬಾಗಲಕೋಟೆಯಲ್ಲಿ. ನಾನು ನಿಮ್ಗೆ ಗೊತ್ತಿರಲಿ 2008 ನನ್ನೊಳಗಿನ ನಾನು ಅಂತ ಒಂದು ತರಬೇತಿ ಬಂದಿತ್ತು. ಬಹುಶಃ ಎಲ್ಲ ನಮ್ಮ ಟೀಚರ್ಸಿಗೆ ಗೊತ್ತಿದೆ. ಆ ತರಬೇತಿ ಕೊಡ್ಲಿಕ್ಕೆ ನನ್ನ ಆಯ್ಕೆ ಮಾಡಿದ್ರು. ನಮ್ಮಲ್ಲಿ ಆಲ್ಮಟ್ಟೆಗೆ ಒಬ್ಬ PU ರಾಠೋಡ್ ಅಂತ ಟೀಚರ್ ಇದ್ರು, ನಮ್ಮೆಲ್ಲರಿಗೂ ಗೊತ್ತಿರಲಿದ್ದವರು. ಅಲ್ಲಿ BRP ಇದ್ರು ಅವರು. ಸರ್ ಅವ್ನು ಒಟ್ಟ ತರಬೇತಿಗೆ ಹಾಕ್ಬಾಡ್ರಿ ಅಂತ ನಾನು ಯಾಕೆ ಅಂತ ಕೇಳಿದೆ. ಒಮ್ಮೆ ಅವ್ ಬಂದ ಮುಗಿದೋತ್ರಿ, ಅವ ಹೇಳಿದ್ದೆ ಕೇಳ್ಬೇಕು, ಅವ ಮಾಡಿದ್ದೆ ಮಾಡೋದ್ರಿಲ್ಲ ಅಂತ ನಾ ಅಂದೆ. ಯಾವಾಗ ಬೇಡ ಅಂತಂದ್ರೆ ನಾ ಹೋಗಬೇಕು ತರಬೇತಿ ಕೊಡಕಂತ ಹೋದೆ. ನಾವು ಹೋಗಿ ತರಬೇತಿ ಕೊಡಕ್ ಸ್ಟಾರ್ಟ್ ಮಾಡಿದ್ ಎಲ್ಲ ಟೀಚರ್ ಸಂಪರ್ಕ ಬಂತು. ಆ ವರ್ಷನೇ ಒಂದು ತಂಡ ಕಟ್ಟಿದೀವಿ ನಾವು. ಆ ವರ್ಷ ಬರೀ 5 ಸೀಟ್ ಗೆದ್ದೆ ನಾನು ಬಾಗಲಕೋಟೆಯಲ್ಲಿ. ನಮ್ಮ ಬಾಗೇನವ್ರು ಜಿಲ್ಲಾ ಅಧ್ಯಕ್ಷರಾಗಿದ್ರು. ಅದಾದ್ಮೇಲೆ ಮತ್ತೆ ನಿರಂತರ ಕೆಲಸ ಮಾಡ್ತಾ ನೆಕ್ಸ್ಟ್ 2014 ಏನ್ ಮಾಡಿದ್ವಿ ಅಂದ್ರೆ ಒಂದು ದೊಡ್ಡ ಟೀಮ್ ಕಟ್ಟಿದ್ವಿ. ಅವತ್ತು 22 ಸೀಟಲ್ಲಿ 19 ಸೀಟ್ ಬಾಗಲಕೋಟೆಯಲ್ಲಿ ಗೆದ್ದೆ ನಾನು. ಅದಕ್ಕೆ ಬಹಳ ದೊಡ್ಡ ಮಟ್ಟದ ಶ್ರಮ ಇದೆ. ನೈನೇಗ್ಲಿ ಭಾಗದಲ್ಲಿ ಒಂದು ದೊಡ್ಡ ತಂಡ ಕಟ್ಕೊಂಡಿದೀವಿ ನಾವು. ನಮ್ಮ ಪ್ರಕಾಶ್ ಈಜೇರಿ ಅವರಿದಾರ, ಡೆಂಗಿ ಮಟ್ರು, ನಮ್ಮ ಅಶೋಕ ಭಜಂತ್, ಬಹಳ ದೊಡ್ಡ ಮಟ್ಟದ ನಾವು ಶಕ್ತಿ ತುಂಬಿದ್ರು ಅವತ್ತು. ನಮ್ಮ ಒಡವಡಿಗೆ ಅಂತ ಹೇಳಿ ಹುಣಗುಂದದ ಹುಡುಗ ಇದ್ದಾನೆ, ಆಯಂ ಅಂಗಡಿ, ಗೋವಿ, ಒಂದು ದೊಡ್ಡ ತಂಡ ಅದು. ಅವಾಗ 14ರಲ್ಲಿ ನಾವು ಗೆದ್ದ ಮೇಲೆ ಅವಾಗ ಕುಡುಲ್ ಸಂಘ ಸಮ್ಮೇಳನದ ಬಗ್ಗೆ ಹೇಳಿದ್ರು. ಆ ಸಮ್ಮೇಳನದಲ್ಲಿ ಬಹಳ ಸಿಕ್ಕಾಪಟ್ಟೆ ದುಡಿತಾ ಇದ್ದೀವಿ ನಾವು. ಯಾವಾಗ ಗುರಿಕಾರ್ ಅವರ ಸಂಪರ್ಕ ನನಗೆ ಬಂತು, ಫಸ್ಟ್ ಜಾಯಿಂಟ್ ಸೆಕ್ರೆಟರಿ ಆದೆ. ಆಮೇಲೆ ಗುರಿಕಾರ್ ಅವ್ರನ್ನ ನೋಡಿ ನಾನು ಜೀವನದಲ್ಲಿ ತೀರ್ಮಾನ ಮಾಡಿದೆ. ಅವ್ರ ಮನೆಗೆ ಹೋಗ್ತಿರ್ಲಿಲ್ಲ ಪಾಪ, ದೊಡ್ಡ ಶಕ್ತಿ ಅವ್ರು. ಇವತ್ತು ನಾವು ಎಷ್ಟು ಜನ ವೇದಿಕೆ ಮೇಲೆ ಕೂತಿದ್ದೀವಿ, ನಮ್ಮೆಲ್ರಿಗೂ ಅವರೇ ಗಾಡ್ ಫಾದರು ಹೌದು, ನಮ್ಮ ಗುರುಗಳು ಹೌದು, ಮಾರ್ಗದರ್ಶಕರು ಹೌದು. ಇವತ್ತು ಬರ್ಬೇಕಾಗಿತ್ತು, ಅವರು ದೆಹಲಿಯಲ್ಲಿ ಇದ್ದಾರೆ. ಆಕ್ಚುಲಿ ನಾನು ದೆಹಲಿಗೆ ಹೋಗ್ಬೇಕಾಗಿತ್ತು, ನಮ್ದೊಂದು ಮೀಟಿಂಗ್ ಇತ್ತಲ್ಲೇ. ಇಲ್ಲ ನೀವು ಮುಗಿಸಂತ ಹೇಳಿದ್ರು. ಅವ್ರಾದ್ಮೇಲೆ ಅವ್ರು ನಮ್ಗೆಲ್ಲ ಶಕ್ತಿ ತುಂಬಿದ್ರು. ಅವ್ರ ಮನೆಗೆ ಹೋಗ್ತಿರ್ಲಿಲ್ಲ. ಅವ್ರು ನೋಡಿ ಅನಿಸ್ತು ನನಗೆ, ಪಾಪ ಅವ್ರ ಮಿಸ್ಸಸ್ ಫೋನ್ ಮಾಡಿದಾಗೆಲ್ಲ ಬೇಜಾರು ಮಾಡ್ಕೊಂಡು ಅಳ್ತಿದ್ರು. ಪಾಪ ಶುಗರ್ ಅವ್ರಿಗೆ, ಇವತ್ತೊಂದು ಕಣ್ ಕಾಣಿಸ್ತಾ ಇಲ್ಲ. ನಾನು ಅನ್ಕೊಂಡೆ ಬಹುಶಃ ನಾವು ಕೂಡ ಮದ್ವೆ ಮಾಡ್ಕೊಂಡ್ರೆ ಇವ್ರಂಗ ಮನೆಯಾಗ ತೊಂದರೆ ಕೊಡೋದಾಗ್ತತಿ, ಮದ್ವೆ ಮಾಡದೇನೆ ಟೀಚರ್ಸ್ ಕೆಲಸ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದಾಗಿದೆ. ಅದಕ್ಕೋಸ್ಕರ ನಮ್ಮ ಮನೆಗೆ ಗಲಾಟೆ ಆಗ್ಯಾವ. ನಮ್ಮ ಅವ್ವ ಅಂತೂ ಬಹಳ ಜೀವ ತಿಂತಿದ್ಲು. ನಮ್ಮ ಮಾವನ ಮಗಳು ಹೋಗ್ಬೇಕಿದ್ಲು, ಅಕ್ಕಿನ ಕೊಡ್ಬೇಕಂತ ಬಹಳ ಇತ್ತು ಅವ್ರಿಗೆ. ನಾನೊಂದು 7-8 ವರ್ಷ ಮನೆ ಕಡೆನೆ ಹೋಗ್ಲಿಲ್ಲ. ಅದಕ್ಕೆ ನಾನು ತೀರ್ಮಾನ ಮಾಡಿದೀನಿ, ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಿಮ್ಗೆ ಅನ್ಸಿರ್ಬೋದು, ನಾನು 2020ರಲ್ಲೇನೆ ರಾಜ್ಯದ ಅಧ್ಯಕ್ಷ ಆಗ್ಬೇಕಾಗಿತ್ತು. ಬಹಳಷ್ಟು ಜನ ನಮ್ಮೆಲ್ಲ ಸ್ನೇಹಿತರಿಗೆ ಗೊತ್ತಿದೆ. 2020ರಲ್ಲಿ ಆ ಹುದ್ದೆಗೆ ಬೇಕಾಗಿರ್ತಕ್ಕಂಥ ಶ್ರಮವನ್ನು ನಾನು ಹಾಕಿದ್ದೆ. ಆದ್ರೆ ಸಂಘಟನೆ ಬದುಕಿನಲ್ಲಿ, ಸಾರ್ವಜನಿಕ ಬದುಕಿನಲ್ಲಿ ಕೆಲವೊಮ್ಮೆ ವ್ಯತ್ಯಾಸಗಳು ಆಗ್ತವೆ. ಆ ರೀತಿ 5 ವರ್ಷ ಆದ್ಮೇಲೆ ನನಗೆ ಸಿಕ್ಕಿದೆ. ಬಹಳ ಸಂಕಷ್ಟದ ಸಮಯದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ. ನನಗೆ ಅದರ ಪ್ರಾಮಾಣಿಕ ಅರಿವಿದೆ. ಈ ರಾಜ್ಯದ ಶಿಕ್ಷಕರ ಹಲವಾರು ಸಮಸ್ಯೆಗಳನ್ನ ಮುಂದೆ ಇದ್ದಾವೆ. ನಾವೇನ್ ಕೆಲಸ ಮಾಡಿದೀವಿ ಅಂತ ಹೇಳೋದಕ್ಕಿಂತ ಬಹುಶಃ ಬಹಳ ದೊಡ್ಡ ಮಟ್ಟದ ಸವಾಲು, ಸಂಕಷ್ಟ ಅಂತ ಸಮಯದಲ್ಲಿದೆ. ನಾನು ಅತ್ಯಂತ ಪ್ರಾಮಾಣಿಕವಾಗಿ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಶಿಕ್ಷಕರ ದಿನಾಚರಣೆಯ ಒಳಗಾಗಿ ಈ ರಾಜ್ಯದ ಶಿಕ್ಷಕರಿಗೆ ಕೆಲವೊಂದಿಷ್ಟು ಒಳ್ಳೆಯ ಸಂತಸದ ಆದೇಶಗಳನ್ನ ಮಾಡಿಸಿಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇವೆ. ಜೊತೆಗೆ ನಾವು ನಿಡುಗುಂದಿ ಸುತ್ತಮುತ್ತ, ನಾನು ಆಲ್ಮಟ್ಟಿ, ನನಗೆ ಹೇಳಿದ್ರು ಬಹುಶಃ ನನ್ನ ಸಂಘಟನೆ ಬದುಕಿನಲ್ಲಿ ನೋವು ಕೂಡ ಅನುಭವಿಸ್ತೀನಿ, ನಿಮ್ಗೆ ಗೊತ್ತಿರಲಿ. ನಾನು ಡೊಮ್ನಾಳದಲ್ಲಿದ್ದಾಗ 2017-18 ಕಾಲಘಟ್ಟದಲ್ಲಿ ರಾಜಕೀಯ ವ್ಯತಿರಿಕ್ತತೆಯಿಂದ ನನಗೆ ಸಸ್ಪೆಂಡ್ ಮಾಡಿಸಿದ್ದು, ನಿಮ್ಗೆ ಗೊತ್ತಿರಲಿ. ನನ್ನ ಸಂಘಟನೆ ಸಸ್ಪೆಂಡ್ ಆದಾಗೂ ಧಾರವಾಡಕ್ಕೆ ಸುಮಾರು 10,000-15,000 ಜನ ರಾಜ್ಯಾದ್ಯಂತ ಜನ ಬಂದಿದ್ರು, ಟೀಚರ್ಸ್ ಬಂದಿದ್ರು. ಬಹುಶಃ ಆ ಕ್ಷಣವನ್ನ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ನನ್ನ ಜೀವನದಲ್ಲಿ. ಅದು ಆದ್ಮೇಲೆ ನಾನು ತೀರ್ಮಾನ ಮಾಡಿದೆ, ಏನು ಅಂತಂದ್ರೆ ಯಾರೇ ಟೀಚರ್ಸ್ ಬಂದ್ರು ಸ್ಪಂದಿಸ್ಬೇಕು.
ಯಾಕಂದ್ರೆ ಬೀದರ್ ಚಾಮರಾಜನಗರದಿಂದ ನನಗೆ ತೊಂದರೆ ಆಗಿದೆ ಅಂತಂದ್ರ ಟೀಚರ್ಸ್ ನೋಡ್ರಿ ಇವತ್ ನೋಡ್ರಿ ನಾನು ನಂಬಲಿಕ್ಕೆ ಆಗೋದಿಲ್ಲ. ಬಹುಶಃ ನಿಡಗುಂದಿಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ, ದೊಡ್ಡ ಮಟ್ಟದ ಅದ್ದೂರಿ ಸಮಾರಂಭ ನಾವು ಟೀಚರ್ಸ್ ಯಾರಿಗೆ ಏನ್ ಕೊಟ್ಟಿದ್ದೀವಿ? ಬಹುಶಃ ನೀವು ದೊಡ್ಡ ಹುದ್ದೆಯನ್ನ ಕೊಟ್ಟಿದ್ದೀರಿ ನನಗೆ. ನನ್ಗೆ ಗೊತ್ತಿರಲ್ಲ, ಒಂದು ಸಂಘಟನೆಯಿಂದ ನನ್ಗೊಂದು ಕಾರ್ ಕೊಟ್ಟಿರ್ತಾರ, ಒಂದು ಡ್ರೈವರ್ ಕೊಟ್ಟಿರ್ತಾರ, ನಾನು ಓಡಾಡ್ಕೊಂಡು ಕೆಲಸ ಮಾಡ್ತೀನಿ. ಆದ್ರೆ ನೀವು ಈ ಪ್ರೀತಿಯನ್ನ ಕೊಟ್ಟಿದ್ದೀರಲ್ಲ, ಬಹುಶಃ ಈ ಪ್ರೀತಿಗೆ ನಾನು ಏನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳೋದು ಒಂದೇ ಒಂದು, ಬಹುಶಃ ನಮ್ಮ ಲೋಕನ್ನವರು ಮೂರ್ತಿ ಏನೇನೋ ಹೇಳ್ತಾರೆ, ಅದೆಲ್ಲ ನಾವು ಬಯಸ್ತಕ್ಕಂಥದ್ದಲ್ಲ. ನಮಗೆ ಕೊಟ್ಟಿರ್ತಕ್ಕಂಥವ್ರು ಶಿಕ್ಷಕರು, ಈ ಸಂಘಟನೆ ಜವಾಬ್ದಾರಿ. ನನ್ನ ಲೈಫ್ ಇರುವವರೆಗೂ ಟೀಚರ್ಸ್ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಏನು ಸಂಘಟನೆಗೆ ಶಕ್ತಿಯನ್ನು ತುಂಬಬೇಕಾಗಿದೆ. ಈ ಭಾಗದಲ್ಲಿ ಉಳ್ಳಾಳದಿಂದ ಯಲ್ಲಂಬೂದ್ಯಾಳಕ್ಕೆ ಬಂದೆ, ಟ್ರಾನ್ಸ್ಫರ್ ಆಗಿ, ನಿಮಗೆ ಗೊತ್ತಿರಲಿ. ಯಲ್ಲಂಬೂದ್ಯಾಳದ ಹಿರಿಯರು ಆಗಮಿಸಿದ್ದಾರೆ. ಅವ್ರ ಋಣವನ್ನು ಕೂಡ ತೀರಿಸಲಿಕ್ಕೆ ಆಗೋದಿಲ್ಲ. ಯಾಕೆ ನಾನು ಗ್ರಾಮದ ಹಿರಿಯರ ಅವ್ರನ್ನ ಸ್ಮರಿಸ್ತೀನಿ